ಎನ್ಡಿಎದಲ್ಲಿಯೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್, ಬಿಜೆಪಿಯಲ್ಲಿಯೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆ. ಕೇವಲ ಜೆಡಿಎಸ್ ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿಯಲ್ಲಿಯೂ ಕೂಡ ಕುಟುಂಬ ರಾಜಕಾರಣ ಇದೆ. ಯಾವ ರೀತಿ? ಮೊದಲನೇದಾಗಿ ಯಡಿಯೂರಪ್ಪ ಅವರನ್ನೇ ತಗೊಳ್ಳಿ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂಥವರು, ಮಗನನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು, ಶಿಕಾರಿಪುರ ಕ್ಷೇತ್ರವನ್ನ ವಿಜೇಂದ್ರಾಗ್ ಬಿಟ್ಟುಕೊಟ್ಟು ಅವರನ್ನ ಎಂಎಲ್ಎನೂ ಮಾಡಿದ್ರು. ಇನ್ನ ಅವರ ಮಗ ರಾಘವೇಂದ್ರ ಮೂರು ಸಾರಿ ಎಂಪಿ ಆಗಿದ್ದಾರೆ, ಈಗಲೂ ಕೂಡ ಅಧಿಕಾರದಲ್ಲಿದ್ದಾರೆ. ಮಕ್ಕಳು ಒಬ್ಬ ಎಂಎಲ್ಎ ಮತ್ತೊಬ್ಬ ಎಂಪಿ, ಇವರು ಮುಖ್ಯಮಂತ್ರಿ ಆಗಿದ್ದಂತು. ಈ ಮೂಲಕ ಯಡಿಯೂರಪ್ಪ ಕುಟುಂಬವು ಕೂಡ ಕುಟುಂಬ ರಾಜಕಾರಣ ಮಾಡ್ತಾ ಇದೆ. ದೇವೇಗೌಡರ ಕುಟುಂಬ ಅಂತೂ ಹೇಳೋದೇ ಬೇಡ. ಈಗಷ್ಟೇ ಕುಮಾರಸ್ವಾಮಿ ಅವರು ಮಾತಾಡೋದನ್ನ ತಾವು ಕೇಳಿಸ್ಕೊಳ್ತಾ ಇದ್ರಿ. ಮತ್ತೆ ನಮ್ಮೇಲೂ ಅವ್ರು ಕೋಪ ಮಾಡ್ಕೋಬಹುದು. ನೋಡಿ, ನೀವು ಅದನ್ನೇ ಹೇಳ್ತಾ ಇದ್ದೀರಿ ಅಂತ ಹೇಳಿ. ದೇವೇಗೌಡರ ಕುಟುಂಬ ರಾಜಕಾರಣವನ್ನ ಮಾಡಿದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರಲ್ಲ, ಕುಟುಂಬ ರಾಜಕಾರಣಕ್ಕೆ ಒಂದು ರೀತಿ ನಮ್ಮನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ದಂಗೆ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿ. ದೇವೇಗೌಡರ ರಾಜಕಾರಣದಲ್ಲಿ ಸಕ್ರಿಯ ಈಗಲೂ ಕೂಡ ಮೊನ್ನೆ ಹಾಸನದಲ್ಲಿ ಹೆಂಗ್ ಹುಡುಗಿದ್ರು ನೋಡಿದ್ರಲ್ಲ. ಕುಮಾರಸ್ವಾಮಿ ಅವರು, ರೇವಣ್ಣ, ಸೂರಜ್ಜು, ಪ್ರಜ್ವಲ್ಲು, ನಿಖಿಲ್ಲು, ಅನಿತಾ ಕುಮಾರಸ್ವಾಮಿ, ಭವಾನಿ ರೇವಣ್ಣ, ಹಿಂಗೇ ಲಿಸ್ಟ್ ಮುಂದುವರಿತಾ ಹೋಗುತ್ತೆ. ಇದು ದೇವೇಗೌಡರ ಕುಟುಂಬ ರಾಜಕಾರಣ. ಇನ್ನ ಬೊಮ್ಮಾಯಿ ಅವರ ಕುಟುಂಬದ ವಿಚಾರಕ್ಕೆ ಬಂದ್ರೆ, ಬಸವರಾಜ ಬೊಮ್ಮಾಯಿ, ಇವರು ತಂದೆ ಎಸ್.ಆರ್. ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು, ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು. ಬಸವರಾಜ ಬೊಮ್ಮಾಯಿಯು ಕೂಡ ಮುಖ್ಯಮಂತ್ರಿಯಾಗಿದ್ದಂಥವರು, ಈಗ ಸಂಸದರಾಗಿದ್ದಾರೆ. ಇವರ ಮಗ ಭರತ್ ಬೊಮ್ಮಾಯಿಯನ್ನ ಶಿಗ್ಗಾವಿ ಕ್ಷೇತ್ರದಿಂದ ಅಖಾಡಕ್ಕಿಳಿಸಿದ್ರು. ಅವರು ಪರಾಭವಗೊಂಡ್ರು. ನಾನಿಲ್ಲ ಅಂದ್ರೆ ನನ್ನ ಮಗ ಅನ್ನೋ ಲೆಕ್ಕ. ಇದು ಬೊಮ್ಮಾಯಿ ಅವರಂತ ಒಬ್ಬರೇ ಹೇಳ್ತಿಲ್ಲ ನಾನು. ಈಗೇನ್ ಲಿಸ್ಟ್ ಕೊಡ್ತಾ ಇದ್ನಲ್ಲ, ಇವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಹಿಂಗೆ. ನಾವು ಯಾವುದೋ ಕಾರಣಕ್ಕೆ ಕ್ಷೇತ್ರವನ್ನ ಬಿಟ್ಕೊಡ್ಬೇಕಾ? ನನ್ನ ಮಗ ಇದಾನಪ್ಪ, ನನ್ನ ಮಗಳಿದಾಳಪ್ಪ ಅನ್ನೋ ಲೆಕ್ಕ. ಯಡಿಯೂರಪ್ಪ ಅವರು ಏನ್ ಮಾಡಿದ್ರು? ಶಿಕಾರಿಪುರನ ಅವ್ರ ಮಗನಿಗೆ ಬಿಟ್ಕೊಟ್ರು. ಯಾಕೆ? ಒಬ್ಬ ಸಾಮಾನ್ಯ ಕಾರ್ಯಕರ್ತ ಗೆಲ್ಲಿಸ್ಕೊಂಡ್ಬರ್ಬೇಕಾಗಿತ್ತು. ಇವರು ಬೊಮ್ಮಾಯಿ ಅವರು ಅಷ್ಟೇ, ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತ ಗೆಲ್ಲಿಸ್ಕೊಂಡ್ಬರ್ಬೇಕಾಗಿತ್ತು. ತಮ್ಮ ಮಕ್ಕಳನ್ನ ನೀವು ರಾಜಕಾರಣದಲ್ಲಿ ತಗೊಂಡ್ಬರೋದು ನಮ್ದು ಮುಂದುವರಿಲಿಯಪ್ಪ ಅಂತ ಹೇಳಿ. ಇರಲಿ, ನಾನು ವಾಸ್ತವ ಹೇಳ್ತಾ ಇದ್ದೇನೆ. ಕುಟುಂಬ ರಾಜಕಾರಣ ಅವರವರ ವಿಚಾರಕ್ಕೆ ಬಿಟ್ಟಿದ್ದು. ಇನ್ನ ತೇಜಸ್ವಿ ಸೂರ್ಯ ಕುಟುಂಬ. ತೇಜಸ್ವಿ ಸೂರ್ಯ ಅವರ ರವಿ ಸುಬ್ರಹ್ಮಣ್ಯ ಅವರು, ತೇಜಸ್ವಿ ಸೂರ್ಯ ಅವರ ಅಂಕಲ್ ರವಿ ಸುಬ್ರಹ್ಮಣ್ಯ ಅವರು ಕೂಡ ಬಸವನಗುಡಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಈಗ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರಾಗಿರುವಂತದ್ದು ತೇಜಸ್ವಿ ಸೂರ್ಯ. ಇವರು ಕೂಡ ಕುಟುಂಬ ರಾಜಕಾರಣಕ್ಕೆ ಹೊರತಾಗಿಲ್ಲ. ಇನ್ನ ಜೊಲ್ಲೆ ಕುಟುಂಬ, ಶಶಿಕಲಾ ಜೊಲ್ಲೆ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಇವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಕುಟುಂಬ ರಾಜಕಾರಣ ಮಾಡ್ತಾ ಇರುವಂತದ್ದು. ಅಣ್ಣಾ ಸಾಹೇಬ್ ಜೊಲ್ಲೆ ಸಂಸದರಾಗಿದ್ದಂಥವ್ರು, ಶಶಿಕಲಾ ಜೊಲ್ಲೆ ಇವರ ಹೆಂಡತಿ, ಕಳೆದ ಸಾರಿ ಮಂತ್ರಿಯೂ ಕೂಡ ಆಗಿದ್ದಂಥವ್ರು. ನಿಪ್ಪಾಣಿ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಾರೆ. ಇವರು ಚಿಕ್ಕೋಡಿ ಕ್ಷೇತ್ರವನ್ನ ಪ್ರತಿನಿಧಿಸಿ ಸಂಸದರಾಗಿದ್ದವರು, ಪರಾಭವಗೊಂಡರು. ಇನ್ನ ಸಿದ್ದೇಶ್ವರ್ ಕುಟುಂಬ, ದಾವಣಗೆರೆಯ ಸಿದ್ದೇಶ್ವರ್ ಬಿಜೆಪಿಯಲ್ಲಿ ಸೀನಿಯರ್ ಲೀಡರ್. ಇವರು ಕೂಡ ಕುಟುಂಬ ರಾಜಕಾರಣದಿಂದ ಹೊರತಾಗಿಲ್ಲ. ಇನ್ನು ಅಗೇನ್ ಜಾರಕಿಹೊಳಿ ಕುಟುಂಬ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಬಿಜೆಪಿಯಿಂದ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಇವರು ಮಕ್ಕಳನ್ನು ಕೂಡ ಮೊನ್ನೆ ಬ್ಯಾಂಕಲ್ಲಿ ನಿರ್ದೇಶಕರನ್ನಾಗಿ ಅಖಾಡಕ್ಕಿಳಿಸಿಬಿಟ್ರು. ಇನ್ನ ಶೆಟ್ಟರ್ ಕುಟುಂಬ, ಜಗದೀಶ್ ಶೆಟ್ಟರ್ ಅವರು, ಶಿಲ್ಪಾ ಶೆಟ್ಟರ್, ಅವರ ಮಗ ಸಂಕಲ್ಪ್ ಶೆಟ್ಟರ್, ಇವನ್ ಅವರ ಸೊಸೆ ಹೆಸರು ಕೂಡ ಕೇಳಿ ಬಂದಿತ್ತು. ಮೊನ್ನೆ ಬೆಳಗಾವಿಯ ಲೋಕಸಭಾ ಕ್ಷೇತ್ರದಿಂದ ಒಂದು ಸುರೇಶ್ ಅಂಗಡಿ ಅವರ ಮಗಳು, ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಸೊಸೆ, ಸ್ಪರ್ಧೆ ಮಾಡಬೇಕು, ಇಲ್ಲಾಂದ್ರೆ ಜಗದೀಶ್ ಶೆಟ್ಟರ್ ನಿಲ್ಲಬೇಕು ಅನ್ನುವಂತ ಲೆಕ್ಕಾಚಾರ ಇತ್ತು. ಸೊ ಇವರೂ ಕೂಡ ಕುಟುಂಬ ರಾಜಕಾರಣದಿಂದ ಹೊರತಾಗಿಲ್ಲ. ಇವರ ತಂದೆಯೂ ಕೂಡ ಜನತಾ ಪರಿವಾರದಿಂದ ಫಸ್ಟ್ ಟೈಮ್ ಗೆದ್ದಂತ ಎಂಎಲ್ಎ ನಮ್ಮ ದಕ್ಷಿಣ ಭಾರತದಲ್ಲಿ. ಈ ರೀತಿ ಪ್ರಖ್ಯಾತಿಯನ್ನ ಪಡೆದಂತಹ ಕುಟುಂಬ. ಇನ್ನು ಗುಜರಾತ್ನಲ್ಲಿ ಅಮಿತ್ ಶಾ ಕುಟುಂಬ, ಅಮಿತ್ ಶಾ ಅವರ ಮಗ ಜೈ ಶಾ, ಇವರು ಕೂಡ ಕುಟುಂಬ ರಾಜಕಾರಣದಿಂದ ಹೊರತಾಗಿಲ್ಲ. ಉತ್ತರ ಪ್ರದೇಶದಲ್ಲಿ ಮನೇಕಾ ಗಾಂಧಿ ಕುಟುಂಬ, ಮನೇಕಾ ಗಾಂಧಿ ಅವರ ಮಗ ವರುಣ್ ಗಾಂಧಿ, ಫೈರ್ ಬ್ರ್ಯಾಂಡ್ ವರುಣ್ ಗಾಂಧಿ ಅಂತಾನೆ ಕರೀತಾ ಇದ್ವಿ. ಇತ್ತೀಚೆಗೆ ಅಷ್ಟು ಸೌಂಡ್ ಮಾಡ್ತಾ ಇಲ್ಲ ಅವರು. ಆದರೆ ಮನೇಕಾ ಗಾಂಧಿ, ಇವರ ಪತಿ ಸಂಜಯ್ ಗಾಂಧಿ, ಇವರ ಮಗ ವರುಣ್ ಗಾಂಧಿ, ರಾಜೀವ್ ಗಾಂಧಿ, ಗಾಂಧಿ ಫ್ಯಾಮಿಲಿ ಸಂಪೂರ್ಣವಾಗಿ. ಇನ್ನ ಫಡ್ನವೀಸ್ ಕುಟುಂಬ, ದೇವೇಂದ್ರ ಫಡ್ನವೀಸ್, ಇವರು ಕೂಡ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ರಾಜನಾಥ್ ಸಿಂಗ್ ಕುಟುಂಬ, ಉತ್ತರ ಪ್ರದೇಶದಿಂದ. ಈಗ ಸದ್ಯ ಕೇಂದ್ರ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಕೂಡ ಕುಟುಂಬ ರಾಜಕಾರಣದಿಂದ ಹೊರತಾಗಿಲ್ಲ. ಇನ್ನ ಮಧ್ಯಪ್ರದೇಶದ ಸಿಂಧಿಯಾ ಕುಟುಂಬ, ಮಾಧವರಾವ್ ಸಿಂಧಿಯಾ ಅವರ
ಮಗ ಜ್ಯೋತಿರಾದಿತ್ಯ ಸಿಂಧಿಯಾ, ಇವರ ಸಂಪೂರ್ಣ ರಾಜಮನೆತನ ರಾಜಕಾರಣದಲ್ಲಿ ಇರುವಂತದ್ದು. ಸೊ ಈ ರೀತಿ ಬಿಜೆಪಿಯಲ್ಲಿಯೂ ಕೂಡ ಹಲವರಿದ್ದಾರೆ. ಪಾಸ್ವಾನ್, ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಈ ಚಿರಾಗ್ ಪಾಸ್ವಾನ್. ಇವರ ತಂದೆ ಎನ್ಡಿಎ ಕೂಟದಲ್ಲಿ ಭಾರಿ ಆಕ್ಟಿವ್ ಪರ್ಸನ್ ಆಗಿದ್ದಂಥವರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವರು. ಈಗ ಚಿರಾಗ್ ಪಾಸ್ವಾನ್ ಇದ್ದಾರೆ, ಬಿಹಾರದಲ್ಲಿ ವೆರಿ ಆಕ್ಟಿವ್ ಪರ್ಸನ್. ನಿತೀಶ್ ಕುಮಾರ್ ಅವರು ಈಗ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಟ್ಬಿಟ್ರೆ ಚಿರಾಗ್ ಪಾಸ್ವಾನ್ ಹೆಸರು ಕೂಡ ಸಿಕ್ಕಾಪಟ್ಟೆ ಓಡ್ತಾ ಇದೆ ಅಷ್ಟರ ಮಟ್ಟಿಗೆ. ಸೊ ಈ ರೀತಿ ಎನ್ಡಿಎದಲ್ಲಿಯೂ ಕೂಡ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಇಷ್ಟರ ಮಟ್ಟಿಗೆ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ ವೀಕ್ಷಕರೇ. ಎನ್ಡಿಎದಲ್ಲಿಯೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್, ಬಿಜೆಪಿಯಲ್ಲಿಯೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆ. ಕೇವಲ ಜೆಡಿಎಸ್ ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿಯಲ್ಲಿಯೂ ಕೂಡ ಕುಟುಂಬ ರಾಜಕಾರಣ ಇದೆ. ಯಾವ ರೀತಿ? ಮೊದಲನೇದಾಗಿ ಯಡಿಯೂರಪ್ಪ ಅವರನ್ನೇ ತಗೊಳ್ಳಿ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಂಥವರು, ಮಗನನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಶಿಕಾರಿಪುರ ಕ್ಷೇತ್ರವನ್ನ ವಿಜೇಂದ್ರಾಗ್ ಬಿಟ್ಟುಕೊಟ್ಟು ಅವರನ್ನ ಎಂಎಲ್ಎನೂ ಮಾಡಿದ್ರು. ಇನ್ನ ಅವರ ಮಗ ರಾಘವೇಂದ್ರ ಮೂರು ಸಾರಿ ಎಂಪಿ ಆಗಿದ್ದಾರೆ, ಈಗಲೂ ಕೂಡ ಅಧಿಕಾರದಲ್ಲಿದ್ದಾರೆ. ಮಕ್ಕಳು ಒಬ್ಬ ಎಂಎಲ್ಎ ಮತ್ತೊಬ್ಬ ಎಂಪಿ, ಇವರು ಮುಖ್ಯಮಂತ್ರಿ ಆಗಿದ್ದಂಥವ್ರು. ಈ ಮೂಲಕ ಯಡಿಯೂರಪ್ಪ ಕುಟುಂಬವು ಕೂಡ ಕುಟುಂಬ ರಾಜಕಾರಣ ಮಾಡ್ತಾ ಇದೆ. ದೇವೇಗೌಡರ ಕುಟುಂಬ ಅಂತೂ ಹೇಳೋದೇ ಬೇಡ. ಈಗಷ್ಟೇ ಕುಮಾರಸ್ವಾಮಿ ಅವರು ಮಾತಾಡೋದನ್ನ ತಾವು ಕೇಳಿಸ್ಕೊಳ್ತಾ ಇದ್ರಿ. ಮತ್ತೆ ನಮ್ಮ ಮೇಲೂ ಅವ್ರು ಕೋಪ ಮಾಡ್ಕೋಬಹುದು. ನೋಡಿ, ನೀವು ಅದನ್ನೇ ಹೇಳ್ತಾ ಇದ್ದೀರಿ ಅಂತ ಹೇಳಿ. ದೇವೇಗೌಡರ ಕುಟುಂಬ ರಾಜಕಾರಣವನ್ನ ಮಾಡಿದೆ. ಕುಮಾರಸ್ವಾಮಿ ಅವರೇ ಹೇಳ್ತಾ ಇದ್ರಲ್ಲ, ಕುಟುಂಬ ರಾಜಕಾರಣಕ್ಕೆ ಒಂದು ರೀತಿ ನಮ್ಮನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ದಂಗೆ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿ. ದೇವೇಗೌಡರ ರಾಜಕಾರಣದಲ್ಲಿ ಸಕ್ರಿಯ ಈಗಲೂ ಕೂಡ ಮೊನ್ನೆ ಹಾಸನದಲ್ಲಿ ಹೆಂಗ್ ಹುಡುಗಿದ್ರು ನೋಡಿದ್ರಲ್ಲ. ಕುಮಾರಸ್ವಾಮಿ ಅವರು, ರೇವಣ್ಣ, ಸೂರಜ್ಜು, ಪ್ರಜ್ವಲ್ಲು, ನಿಖಿಲ್ಲು, ಅನಿತಾ ಕುಮಾರಸ್ವಾಮಿ, ಭವಾನಿ ರೇವಣ್ಣ, ಹಿಂಗೇ ಲಿಸ್ಟ್ ಮುಂದುವರಿತಾ ಹೋಗುತ್ತೆ. ಇದು ದೇವೇಗೌಡರ ಕುಟುಂಬ ರಾಜಕಾರಣ. ಇನ್ನ ಬೊಮ್ಮಾಯಿ ಅವರ ಕುಟುಂಬದ ವಿಚಾರಕ್ಕೆ ಬಂದ್ರೆ, ಬಸವರಾಜ ಬೊಮ್ಮಾಯಿ, ಇವರ ತಂದೆ ಎಸ್.ಆರ್. ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು, ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು. ಬಸವರಾಜ ಬೊಮ್ಮಾಯಿ ಕೂಡ ಮುಖ್ಯಮಂತ್ರಿಯಾಗಿದ್ದಂಥವರು, ಈಗ ಸಂಸದರಾಗಿದ್ದಾರೆ. ಇವರ ಮಗ ಭರತ್ ಬೊಮ್ಮಾಯಿಯನ್ನ ಶಿಗ್ಗಾವಿ ಕ್ಷೇತ್ರದಿಂದ ಅಖಾಡಕ್ಕಿಳಿಸಿದ್ರು. ಅವರು ಪರಾಭವಗೊಂಡ್ರು. ನಾನಿಲ್ಲ ಅಂದ್ರೆ ನನ್ನ ಮಗ ಅನ್ನೋ ಲೆಕ್ಕ. ಇದು ಬೊಮ್ಮಾಯಿ ಅವರಂತ ಒಬ್ಬರೇ ಹೇಳ್ತಿಲ್ಲ ನಾನು. ಈಗೇನ್ ಲಿಸ್ಟ್ ಕೊಡ್ತಾ ಇದ್ನಲ್ಲ, ಇವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಹಿಂಗೆ. ನಾವು ಯಾವುದೋ ಕಾರಣಕ್ಕೆ ಕ್ಷೇತ್ರವನ್ನ ಬಿಟ್ಕೊಡ್ಬೇಕಾ? ನನ್ನ ಮಗ ಇದಾನಪ್ಪ, ನನ್ನ ಮಗಳಿದಾಳಪ್ಪ ಅನ್ನೋ ಲೆಕ್ಕ. ಯಡಿಯೂರಪ್ಪ ಅವ್ರು ಏನ್ ಮಾಡಿದ್ರು? ಶಿಕಾರಿಪುರನ ಅವ್ರ ಮಗನಿಗೆ ಬಿಟ್ಕೊಟ್ರು. ಯಾಕೆ? ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿ ಗೆಲ್ಲಿಸ್ಕೊಂಡ್ಬರ್ಬೇಕಾಗಿತ್ತು. ಇವರು ಬೊಮ್ಮಾಯಿ ಅವರು ಅಷ್ಟೇ, ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತ ನಿಲ್ಲಿಸಿ ಗೆಲ್ಲಿಸ್ಕೊಂಡ್ಬರ್ಬೇಕಾಗಿತ್ತು. ತಮ್ಮ ಮಕ್ಕಳನ್ನ ನೀವು ರಾಜಕಾರಣದಲ್ಲಿ ತಗೊಂಡ್ಬರೋದು ನಮ್ದು ಮುಂದುವರಿಲಿಯಪ್ಪ ಅಂತ ಹೇಳಿ. ಇರಲಿ, ನಾನು ವಾಸ್ತವ ಹೇಳ್ತಾ ಇದ್ದೇನೆ. ಕುಟುಂಬ ರಾಜಕಾರಣ ಅವರವರ ವಿಚಾರಕ್ಕೆ ಬಿಟ್ಟಿದ್ದು. ಇನ್ನ ತೇಜಸ್ವಿ ಸೂರ್ಯ ಕುಟುಂಬ, ತೇಜಸ್ವಿ ಸೂರ್ಯ ಅವರ ರವಿ ಸುಬ್ರಹ್ಮಣ್ಯ ಅವರು, ತೇಜಸ್ವಿ ಸೂರ್ಯ ಅವರ ಅಂಕಲ್ ರವಿ ಸುಬ್ರಹ್ಮಣ್ಯ ಅವರು ಕೂಡ ಬಸವನಗುಡಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಈಗ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರಾಗಿರುವಂತದ್ದು ತೇಜಸ್ವಿ ಸೂರ್ಯ. ಇವರು ಕೂಡ ಕುಟುಂಬ ರಾಜಕಾರಣಕ್ಕೆ ಹೊರತಾಗಿಲ್ಲ. ಇನ್ನ ಜೊಲ್ಲೆ ಕುಟುಂಬ, ಶಶಿಕಲಾ ಜೊಲ್ಲೆ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಇವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಕುಟುಂಬ ರಾಜಕಾರಣ ಮಾಡ್ತಾ ಇರುವಂತದ್ದು. ಅಣ್ಣಾ ಸಾಹೇಬ್ ಜೊಲ್ಲೆ ಸಂಸದರಾಗಿದ್ದಂಥವರು, ಶಶಿಕಲಾ ಜೊಲ್ಲೆ ಇವರ ಹೆಂಡತಿ, ಕಳೆದ ಸಾರಿ ಮಂತ್ರಿಯೂ ಕೂಡ ಆಗಿದ್ದಂಥವ್ರು. ನಿಪ್ಪಾಣಿ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಾರೆ. ಇವರು ಚಿಕ್ಕೋಡಿ ಕ್ಷೇತ್ರವನ್ನ ಪ್ರತಿನಿಧಿಸಿ ಸಂಸದರಾಗಿದ್ದವರು, ಪರಾಭವಗೊಂಡರು. ಈಗ ಇನ್ನ ಸಿದ್ದೇಶ್ವರ್ ಕುಟುಂಬ, ದಾವಣಗೆರೆಯ ಸಿದ್ದೇಶ್ವರ್ ಬಿಜೆಪಿಯಲ್ಲಿ ಸೀನಿಯರ್ ಲೀಡರ್. ಇವರು ಕೂಡ ಕುಟುಂಬ ರಾಜಕಾರಣದಿಂದ ಹೊರತಾಗಿಲ್ಲ. ಇನ್ನು ಅಗೇನ್ ಜಾರಕಿಹೊಳಿ ಕುಟುಂಬ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಬಿಜೆಪಿಯಿಂದ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಇವರು ಮಕ್ಕಳನ್ನು ಕೂಡ ಮೊನ್ನೆ ಬ್ಯಾಂಕಲ್ಲಿ ನಿರ್ದೇಶಕರನ್ನಾಗಿ ಅಖಾಡಕ್ಕಿಳಿಸಿಬಿಟ್ರು. ಇನ್ನ ಶೆಟ್ಟರ್ ಕುಟುಂಬ, ಜಗದೀಶ್ ಶೆಟ್ಟರ್ ಅವರು, ಶಿಲ್ಪಾ ಶೆಟ್ಟರ್, ಅವರ ಮಗ ಸಂಕಲ್ಪ ಶೆಟ್ಟರ್, ಇವನ್ ಅವರ ಸೊಸೆ ಹೆಸರು ಕೂಡ ಕೇಳಿ ಬಂದಿತ್ತು. ಮೊನ್ನೆ ಬೆಳಗಾವಿಯ ಲೋಕಸಭಾ ಕ್ಷೇತ್ರದಿಂದ ಒಂದು ಸುರೇಶ್ ಅಂಗಡಿ ಅವರ ಮಗಳು, ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಸೊಸೆ, ಸ್ಪರ್ಧೆ ಮಾಡಬೇಕು, ಇಲ್ಲಾಂದ್ರೆ ಜಗದೀಶ್ ಶೆಟ್ಟರ್ ನಿಲ್ಲಬೇಕು ಅನ್ನುವಂತ ಲೆಕ್ಕಾಚಾರ ಇತ್ತು. ಸೊ ಇವರು ಕೂಡ ಕುಟುಂಬ ರಾಜಕಾರಣದಿಂದ ಹೊರತಾಗಿಲ್ಲ. ಇವರ ತಂದೆಯೂ ಕೂಡ ಜನತಾ ಪರಿವಾರದಿಂದ ಫಸ್ಟ್ ಟೈಮ್ ಗೆದ್ದಂತ ಎಂಎಲ್ಎ ನಮ್ಮ ದಕ್ಷಿಣ ಭಾರತದಲ್ಲಿ. ಈ ರೀತಿ ಪ್ರಖ್ಯಾತಿಯನ್ನು ಪಡೆದಂತಹ ಕುಟುಂಬ. ಇನ್ನು ಗುಜರಾತ್ನಲ್ಲಿ ಅಮಿತ್ ಶಾ ಕುಟುಂಬ, ಅಮಿತ್ ಶಾ ಅವರ ಮಗ ಜೈ ಶಾ,
ಇವರು ಕೂಡ ಕುಟುಂಬ ರಾಜಕಾರಣದಿಂದ ಹೊರತಾಗಿಲ್ಲ. ಉತ್ತರ ಪ್ರದೇಶದಲ್ಲಿ ಮನೇಕಾ ಗಾಂಧಿ ಕುಟುಂಬ, ಮನೇಕಾ ಗಾಂಧಿ ಅವರ ಮಗ ವರುಣ್ ಗಾಂಧಿ, ಫೈರ್ ಬ್ರ್ಯಾಂಡ್ ವರುಣ್ ಗಾಂಧಿ ಅಂತಾನೆ ಕರೀತಾ ಇದ್ವಿ. ಇತ್ತೀಚೆಗೆ ಅಷ್ಟು ಸೌಂಡ್ ಮಾಡ್ತಾ ಇಲ್ಲ ಅವರು. ಆದರೆ ಮನೇಕಾ ಗಾಂಧಿ, ಇವರ ಪತಿ ಸಂಜಯ್ ಗಾಂಧಿ, ಇವರ ಮಗ ವರುಣ್ ಗಾಂಧಿ, ರಾಜೀವ್ ಗಾಂಧಿ, ಗಾಂಧಿ ಫ್ಯಾಮಿಲಿ ಸಂಪೂರ್ಣವಾಗಿ. ಇನ್ನ ಫಡ್ನವೀಸ್ ಕುಟುಂಬ, ದೇವೇಂದ್ರ ಫಡ್ನವೀಸ್, ಇವರು ಕೂಡ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ರಾಜನಾಥ್ ಸಿಂಗ್ ಕುಟುಂಬ ಉತ್ತರ ಪ್ರದೇಶದಿಂದ, ಈಗ ಸದ್ಯ ಕೇಂದ್ರ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಕೂಡ ಕುಟುಂಬ ರಾಜಕಾರಣದಿಂದ ಹೊರತಾಗಿಲ್ಲ. ಇನ್ನ ಮಧ್ಯಪ್ರದೇಶದ ಸಿಂಧಿಯಾ ಕುಟುಂಬ, ಮಾಧವರಾವ್ ಸಿಂಧಿಯಾ ಅವರ ಮಗ ಜ್ಯೋತಿರಾದಿತ್ಯ ಸಿಂಧಿಯಾ, ಇವರ ಸಂಪೂರ್ಣ ರಾಜಮನೆತನ ರಾಜಕಾರಣದಲ್ಲಿ ಇರುವಂತದ್ದು. ಸೊ ಈ ರೀತಿ ಬಿಜೆಪಿಯಲ್ಲಿಯೂ ಕೂಡ ಹಲವರಿದ್ದಾರೆ. ಪಾಸ್ವಾನ್, ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಈ ಚಿರಾಗ್ ಪಾಸ್ವಾನ್, ಇವರ ತಂದೆ ಎನ್ಡಿಎ ಕೂಟದಲ್ಲಿ ಭಾರಿ ಆಕ್ಟಿವ್ ಪರ್ಸನ್ ಆಗಿದ್ದಂಥವರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವರು. ಈಗ ಚಿರಾಗ್ ಪಾಸ್ವಾನ್ ಇದ್ದಾರೆ, ಬಿಹಾರದಲ್ಲಿ ವೆರಿ ಆಕ್ಟಿವ್ ಪರ್ಸನ್. ನಿತೀಶ್ ಕುಮಾರ್ ಅವರು ಈಗ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಟ್ಬಿಟ್ರೆ ಚಿರಾಗ್ ಪಾಸ್ವಾನ್ ಹೆಸರು ಕೂಡ ಸಿಕ್ಕಾಪಟ್ಟೆ ಓಡ್ತಾ ಇದೆ ಅಷ್ಟರ ಮಟ್ಟಿಗೆ. ಸೊ ಈ ರೀತಿ ಎನ್ಡಿಎದಲ್ಲಿಯೂ ಕೂಡ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಇಷ್ಟರ ಮಟ್ಟಿಗೆ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ ವೀಕ್ಷಕರೇ.